ಈಗ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪುಲಕೇಶಿ ನಗರ ಟಿಕೆಟ್ ಕೈತಪ್ಪುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮನೆಗೆ ಅಖಂಡ ಶ್ರೀನಿವಾಸ್ ಮೂರ್ತಿ ಭೇಟಿ ಕೊಟ್ಟಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಜೊತೆ ಆಗಮಿಸಿ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಪುಲಕೇಶಿ ನಗರದ ಟಿಕೆಟ್ ಘೋಷಣೆ ಆಗಿರಲಿಲ್ಲ. ಹಾಲಿ ಶಾಸಕರಾಗಿದ್ದರೂ ಟಿಕೆಟ್ ಘೋಷಣೆ ಮಾಡದಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಬಳ್ಳಾರಿ ವಿಭಾಗದ ಡಿಜಿಟಲ್ ಕಾರ್ಯಕರ್ತರ ಸಮ್ಮೇಳನವನ್ನು ಮೊಟಕುಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಎಲ್ ಸಂತೋಷ್ ಭಾಗವಹಿಸಿದರು. ಬೆಳಗ್ಗೆ 11ರಿಂದ 2 ಗಂಟೆವರೆಗೆ ಕಾರ್ಯಕ್ರಮ ನಡೆಸಲು ಅನುಮತಿ ಪಡೆಯಲಾಗಿತ್ತು. ಆದರೆ ಸಮಯ ಮುಗಿದಿದ್ದರೂ ಕಾರ್ಯಕ್ರಮ ನಡೆಯುತ್ತಲೇ ಇತ್ತು. ಹೀಗಾಗಿ ಕಾರ್ಯಕ್ರಮ ಮೊಟಕುಗೊಳಿಸುವಂತೆ ಚುನಾವಣಾ ಸಿಬ್ಬಂದಿ ಸೂಚನೆ ಕೊಟ್ಟರು. ಸೂಚನೆ ನೀಡ್ತಾ ಇದ್ದಂತೆ ಕಾರ್ಯಕ್ರಮ ಮೊಟಕುಗೊಳಿಸಿದ್ರು. ಮಾಜಿ ಸಿಎಂ ಎಚ್ಡಿಕೆ ಯಲಹಂಕದಲ್ಲಿಂದು ಪಂಚರತ್ನ ಯಾತ್ರೆ ನಡೆಸ್ತಾ ಇದ್ದು ಮಹಿಳೆಯರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಯಲಹಂಕದ ಚಿಕ್ಕಬೊಮ್ಮಸಂದ್ರ, ಅಟ್ಟೂರು, ನಾಗಿನಹಳ್ಳಿ, ರಾಜನಕುಂಟೆ ಮತ್ತು ಹೆಸರಘಟ್ಟಗಳಲ್ಲಿ ಪಂಚರತ್ನ ಯಾತ್ರೆ ಮೆರವಣಿಗೆ ನಡೆಯಿತು. ಯಾತ್ರೆ ವೇಳೆ ಎಚ್ಡಿಕೆ ಮಾತನಾಡಿದ್ದು, ಇಂದು ಸಂಜೆ ದೇವೇಗೌಡರು ಸಭೆ ಕರೆದಿದ್ದಾರೆ. ನಾನು ಕೂಡ ಸಭೆಗೆ ಹೋಗ್ತಿದ್ದೇನೆ. ದೇವೇಗೌಡರು ನೊಂದು ಮಾತನಾಡಿದ್ದಾರೆ. ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಬಾರದು ಅಂತ ಹೇಳಿದ್ದಾರೆ. ದೇವೇಗೌಡರ ಆರೋಗ್ಯ, ಆಯಸ್ಸು ನನಗೆ ಮುಖ್ಯವಾದುದು. ದೇವೇಗೌಡರ ನಿರ್ಣಯಕ್ಕೆ ತಲೆಬಾಗಿದ್ದೇನೆ. ಇಷ್ಟು ದಿನಗಳ ಚರ್ಚೆಯಲ್ಲಿದ್ದ ಹಾಸನ ಟಿಕೆಟ್ ಗೊಂದಲಕ್ಕೆ ತೆರೆ ಬೀಳಲಿದೆ. ಯಾವುದೇ ಗೊಂದಲ ಇಲ್ಲದೆ ದೇವೇಗೌಡರು ಸಮಸ್ಯೆ ಬಗೆಹರಿಸುತ್ತಾರೆ ಅಂತ ಹೇಳಿದರು. ನನಗೂ ಬರಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅವರು ಸ್ವಲ್ಪ ನೊಂದು ಮಾತನಾಡಿದ್ದಾರೆ ನನ್ನ ಜೊತೆಯಲ್ಲಿ. ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿರಬಾರದು ಅಂತ ಹೇಳಿ, ಅವರ ಆರೋಗ್ಯ, ಅವರ ಆಯಸ್ಸು ಅದು ನನಗೆ ಮುಖ್ಯವಾಗಿರ್ತಕ್ಕಂಥದ್ದು. ಅವರಲ್ಲೂ ಮನವರಿಕೆ ಇದೆ. ಜನಾಭಿಪ್ರಾಯಗಳು, ಕಾರ್ಯಕರ್ತರ ಅಭಿಪ್ರಾಯಗಳು ಅವರು ಹಲವಾರು ಕಡೆ ಸಂಗ್ರಹ ಮಾಡಿದ್ದಾರೆ. ನಮ್ಮ ಕೆಲವು ತೀರ್ಮಾನಗಳೇನೇ ಇರಲಿ, ಅವರು ಅಂತಿಮವಾಗಿ ಕೊಡ್ತಕ್ಕಂಥ ತೀರ್ಮಾನಕ್ಕೆ ನಮ್ಮ ಕುಟುಂಬದಲ್ಲಿ ತಲೆಬಾಗಿದ್ದೇವೆ. ಅವರ ಒಂದು ಮಧ್ಯಸ್ಥಿಕೆ ಇದೆಲ್ಲದಕ್ಕೂ ಅಂತಿಮ ತೆರೆ ಎಳೆಯುತ್ತೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಆರೋಗ್ಯ ತಪಾಸಣೆಗೆಂದು ಮಣಿಪಾಲ್ ಆಸ್ಪತ್ರೆಗೆ ತೆರಳಿದ್ರು. ಹೆಲ್ತ್ ಚೆಕಪ್ ಮುಗಿಸಿ ಪದ್ಮನಾಭನಗರದ ನಿವಾಸಕ್ಕೆ ದೇವೇಗೌಡರು ವಾಪಸ್ ಆಗಿದ್ದಾರೆ. ಇನ್ನು ಕುಮಾರಸ್ವಾಮಿ ಹಾಗೂ ರೇವಣ್ಣ ನಡುವೆ ಟಿಕೆಟ್ ಫೈಟ್ ಜೋರಾಗಿದ್ದು, ಇಂದು ದೇವೇಗೌಡರ ಸಮ್ಮುಖದಲ್ಲಿ ಚರ್ಚೆ ನಡೆಯಲಿದ್ದು, ಟಿಕೆಟ್ ಯಾರಿಗೆ ಅನ್ನೋ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಇನ್ನು ನಾಳೆ ಅಭ್ಯರ್ಥಿ ಹೆಸರು ಘೋಷಿಸುವ ಸಾಧ್ಯತೆ ಇದೆ. ಕೋಲಾರದ ಜೆಡಿಎಸ್ನಲ್ಲಿ ಭಿನ್ನಮತ ಭುಗಿಲೆದಿದೆ. ಕೋಲಾರ ಜೆಡಿಎಸ್ ತಾಲೂಕು ಅಧ್ಯಕ್ಷೆ ಕುರ್ಕಿ ರಾಜೇಶ್ವರಿ ಭಿನ್ನಮತದ ಬಾವುಟ ಹಾರಿಸಿದರು. ಕೋಲಾರ ಜೆಡಿಎಸ್ ಅಭ್ಯರ್ಥಿ ಸಿಎಂ ಆರ್ ಶ್ರೀನಾಥ್ ಹಾಗೂ ಸಹೋದರ ಹರೀಶ್ನಿಂದ ಪಕ್ಷದಲ್ಲಿ ಕಡೆಗಣನೆಯ ಆರೋಪ ಮಾಡಿ ವೇಮಗಲ್ ಗ್ರಾಮದಲ್ಲಿ ಬೆಂಬಲಿಗರ ಸಭೆ ನಡೆಸಿ ಅಭಿಪ್ರಾಯವನ್ನು ಸಂಗ್ರಹಿಸಿದರು. ಪ್ರಭಾವ ಹೊಂದಿರುವ ಕುರ್ಕಿ ರಾಜೇಶ್ವರಿ ಪಕ್ಷದಲ್ಲಿ ಕಡೆಗಣನೆ ಹಿನ್ನೆಲೆ ಆಕ್ರೋಶವನ್ನು ಹೊರಹಾಕಿದರು. ಜನರ ಮುಂದೆ ಗೌರವ ಉಳಿಸ್ಕೊಂಡು ಬಂದಿರೋದು ಈಗ ನನ್ನ ಗೌರವಕ್ಕೆ ಧಕ್ಕೆ ಆಗ್ತಾ ಇದೆ. ನನ್ನ ಗ್ರಾಮದಲ್ಲೂ ಸಹ ನನಗೆ ತಿಳಿದಿರುವಂಥ ಚಟುವಟಿಕೆ ನಡೆದ್ರೆ ಇನ್ನು ಬೂತ್ ಮಟ್ಟಕ್ಕೂ ನಾನು ಇವತ್ತು ಪಕ್ಷದಲ್ಲಿ ಉಳ್ಕೊಳ್ಳುವಂಥ ಪರಿಸ್ಥಿತಿನಲ್ಲಿ ನಮ್ಮ ಅಭ್ಯರ್ಥಿಗಳು ಇಟ್ಟಿಲ್ಲ. ಇಲ್ಲಿ ಅಲ್ಲಿಗೆ ಅವರು ನಾವು ಪಕ್ಷದಲ್ಲಿ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೋ, ಇರದೆ ಹೋದ್ರೆ ಚೆನ್ನಾಗಿರ್ತಾರೆ ಅಂದ್ಕೊಳ್ತಾ ಇದೆಯೋ ಅವ್ರಿಗೆ ಗೊತ್ತಾಗಬೇಕು. ಅವ್ರ ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಸಮಸ್ಯೆಗಳ ಮಧ್ಯೆ ಹೇಗೋದು ಕಷ್ಟ ಆಗ್ತಾ ಇದೆ. ಈಗ ಏನು ಮಾಡೋದು ಅನ್ನೋದನ್ನು ಕೇಳೋದಕ್ಕೆ ಮತ್ತು ನಮ್ಮ ಗೌರವನ ನಾವು ಆಗೋದಿಲ್ಲ ಅಂತ ಕೇಳೋದಕ್ಕೆ ಕಾರ್ಯಕರ್ತರು, ಮುಖಂಡರನ್ನ ಕರೆದು. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆಯಾಡ್ತಾ ಇದೆ. ಬ್ಯಾಡಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಬಂಡಾಯದ ಬಿಸಿ ಉಂಟಾಗಿದೆ. ಪ್ರಬಲ ಆಕಾಂಕ್ಷಿ ಮತ್ತು ಹಿಂದಿನ ಪರಾಜಿತ ಅಭ್ಯರ್ಥಿ ಹಾಗೂ ಮತ್ತೊಮ್ಮೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಎಸ್ಆರ್ ಪಾಟೀಲ್ ಮಹತ್ವದ ಸಭೆ ನಡೆಸಿದರು. ಇಂದು ಬೆಂಬಲಿಗರು ಹಾಗೂ ಸ್ವಾಭಿಮಾನಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ತಮ್ಮ ನಿವಾಸದಲ್ಲಿಯೇ ಸಭೆ ಮಾಡುವ ಮೂಲಕ ಹೈಕಮಾಂಡ್ಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಎಸ್ಆರ್ ಪಾಟೀಲ್ ಬೆಂಬಲಿಸಲು ಸಭೆಗೆ ಸಾವಿರಾರು ಬೆಂಬಲಿಗರು ಆಗಮಿಸಿದ್ರು. ಈ ವೇಳೆ ಕಾರ್ಯಕರ್ತರು ಹಾಗೂ ಬೆಂಬಲಿಗರಿಂದ ಅಭಿಪ್ರಾಯ ಸಂಗ್ರಹಿಸಲಾಯಿತು. ಟಿಕೆಟ್ ಬದಲಿಸಲು ಅವಕಾಶ ಇದೆ. ನನಗೆ ಕಾಂಗ್ರೆಸ್ ಬಿ ಫಾರಂ ಕೊಡಿ, ಇಲ್ಲವಾದರೆ ಇದೇ ತಿಂಗಳು 8ರಂದು ನಾನು ನಿರ್ಧಾರ ತಿಳಿಸ್ತೇನೆ. ನನಗೆ ಬೇರೆ ಬೇರೆ ಪಕ್ಷಗಳಿಂದ ಕರೆಗಳು ಬರ್ತಾ ಇವೆ ಅಂತ ಗಡುವನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ 2ನೇ ದಿನದ ಬಿಜೆಪಿ ಜಿಲ್ಲಾ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೋರ್ ಕಮಿಟಿ ಸಭೆ ಮುಕ್ತಾಯವಾಗಿದ್ದು, ರಾಮನಗರ ಜಿಲ್ಲೆಯಲ್ಲಿ ಬಿಜೆಪಿ ಗೆಲ್ಲಲು ಒಕ್ಕಲಿಗ ಅಸ್ತ್ರ ಬಳಸಿದೆ. 4 ಕ್ಷೇತ್ರಗಳಿಗೆ ಒಂದೊಂದು ಅಭ್ಯರ್ಥಿಗಳ ಹೆಸರಿನ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನು ಹೊಸಕೋಟೆಯಿಂದ ಎಂಟಿಬಿ ಪುತ್ರ ನಿತೀಶ್ಗೆ ಟಿಕೆಟ್ ನೀಡುವಂತೆ ಎಂಟಿಬಿ ನಾಗರಾಜ್ ಕೇಳಿದ್ದಾರೆ. ಇತ್ತ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುನಿರಾಜು, ದೇವನಹಳ್ಳಿಯಲ್ಲಿ ಮಾಜಿ ಶಾಸಕ ಪಿಳ್ಳ ಮುನಿಶಾಮಪ್ಪನಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ನೆಲಮಂಗಲದಲ್ಲಿ ಸಪ್ತಗಿರಿ ಶಂಕರ್ ನಾಯಕ್ಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ.
ಗೋಲ್ಡನ್ ಫಾರ್ಮ್ ರೆಸಾರ್ಟ್ನಲ್ಲಿ ಬಿಜೆಪಿ ಜಿಲ್ಲಾ ಕೋರ್ ಕಮಿಟಿ ಸಭೆ ಮುಂದುವರಿತಾ ಇದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಕೋರ್ ಕಮಿಟಿ ಒಟ್ಟಿಗೆ ನಡೀತಾ ಇದೆ. ನಿಮ್ಮ ಜಿಲ್ಲೆಗಳಲ್ಲಿ ಕಳೆದ ಬಾರಿಯ ಸ್ಥಿತಿ ಮತ್ತು ಈ ಬಾರಿಯ ಸ್ಥಿತಿ ಏನಿದೆ ಅಂತ ಎರಡೂ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರಿಗೆ ರಾಜ್ಯ ಕೋರ್ ಕಮಿಟಿ ಕೇಳಿದ್ದು ತಮ್ಮ ಜಿಲ್ಲೆಗಳ ಪರಿಸ್ಥಿತಿ ತಿಳಿಸಿದ್ರು. ಕೊಡಗು ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಅಭ್ಯರ್ಥಿಗಳ ಬದಲಾವಣೆ ವಿಚಾರದ ಬಗ್ಗೆ ಅಭಿಪ್ರಾಯ ವ್ಯಕ್ತವಾಯಿತು. ಹಾಲಿ ಇಬ್ಬರು ಶಾಸಕರ ಬದಲಾಗಿ ಈ ಬಾರಿ ಬೇರೆಯವರಿಗೆ ಕೊಡುವ ಬಗ್ಗೆ ಕಾರ್ಯಕರ್ತರು ಅಭಿಪ್ರಾಯ ಇದೆ ಅಂತ ಸಭೆಯಲ್ಲಿ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರು ಹೇಳಿದ್ದಾರೆ. ಚುನಾವಣೆ ಹತ್ತಿರವಾಗ್ತಿದ್ದಂತೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ಕ್ಷೇತ್ರದ ಟೆನ್ಷನ್ ಶುರುವಾಗಿದೆ. ಸಿಎಂ ಬೊಮ್ಮಾಯಿ ಸೇಫ್ ಕ್ಷೇತ್ರದ ಮೊರೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಚಿಕ್ಕಬಳ್ಳಾಪುರಕ್ಕೆ ಸಿಎಂರನ್ನ ಸುಧಾಕರ್ ಆಹ್ವಾನಿಸಿದ್ರು. ಇತ್ತ ಚನ್ನಗಿರಿ ಕ್ಷೇತ್ರದಿಂದಲೂ ಸಿಎಂ ಸ್ಪರ್ಧೆ ಬಗ್ಗೆ ಚರ್ಚೆ ನಡೀತಾ ಇದೆ. ಚನ್ನಗಿರಿಯಲ್ಲಿ ಸಾಧಾರ ಲಿಂಗಾಯತ ಮತಗಳೇ ನಿರ್ಣಾಯಕವಾಗಿತ್ತು. ಈ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಒತ್ತಡ ಹಾಕಲಾಗ್ತಾ ಇದೆ. ಚಾಮರಾಜ ಚಾಮುಂಡೇಶ್ವರಿ ಟಿಕೆಟ್ ನಾಡಿದ್ದು ಇತ್ಯರ್ಥವಾಗಲಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಮಂಗಳವಾರ ಮೀಟಿಂಗ್ ಬಳಿಕ 2ನೇ ಪಟ್ಟಿ ಬಿಡುಗಡೆ ಆಗಲಿದೆ ಅಂತ ಹೇಳಿದ್ದಾರೆ. ಚಾಮರಾಜ ಚಾಮುಂಡೇಶ್ವರಿ ಕೃಷ್ಣರಾಜ ಮೋಸ್ಟ್ ಲೈಕ್ಲಿ ನಾಳಿದ್ದು ಇತ್ಯರ್ಥ ಆಗ್ತವೆ. ನಾಳಿದ್ದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅವತ್ತು ಇತ್ಯರ್ಥ ಆಗ್ತವೆ. ಸೆಕೆಂಡ್ ಲಿಸ್ಟ್ ನಾಳಿದ್ದು ಆದಮೇಲೆ ಮೀಟಿಂಗ್ ಆದಮೇಲೆ ಬಿಡುಗಡೆ ಮಾಡ್ತೀವಿ. ಇನ್ನು ವರ್ಣದಲ್ಲಿ ಸಿದ್ದರಾಮಯ್ಯರನ್ನ ಕಟ್ಟಿಹಾಕುವ ಪ್ಲಾನ್ ನಡೀತಿದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಿದ್ದರಾಮಯ್ಯ, ಯಾರೂ ಯಾರನ್ನು ಕಟ್ಟಿಹಾಕಲು ಸಾಧ್ಯವಿಲ್ಲ, ಸೋಲಿಸುವುದು ಗೆಲ್ಲಿಸುವುದು ಜನರ ಕೈಯಲ್ಲಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಯಾರು ಯಾರನ್ನು ಕಟ್ಟಾಕೋಕ್ಕಾಗಲ್ಲ, ಜನ ಕಟ್ಟಾಕಬೇಕು ಅಲ್ವಾ? ಸೋಲಿಸೋದು ಗೆಲ್ಲಿಸೋದು ಯಾರ ಕೈನಲ್ಲಿರೋದು? ಮತದಾರರ ಕೈನಲ್ಲಲ್ವಾ? ಲೀಡರ್ ಕೈನಲ್ಲಿ ಇದೆಯಾ? ನಾವು ಹೋಗೋದೇ ಇಲ್ಲ ಕಾನ್ಸ್ಟಿಟ್ಯೂನ್ಸಿಗೆ, ನಾಮಿನೇಷನ್ ಹಾಕಕ್ಕೆ ಹೋಗೋದಷ್ಟೇ. ಎತ್ತಿದ್ರೆ ಈಗ ಸಿಟ್ಟಿಂಗ್ MLA ಅಲ್ಲ, ಇದು ಅವರೇ ನೋಡ್ಕೊತಾರೆ. ನನಗೆ ಓದು ಇಲ್ಲ ಎಲ್ಲುವೆ. ನಮಗೆ 224ರಲ್ಲಿ ವರ್ಣನೇ ಇಂಪಾರ್ಟೆಂಟು ಅಂತ ಇಲ್ಲೂ ಹೇಳೋದು ಕಾಣಿಸ್ತಲ್ಲ. ನಿಮ್ಗೇನಾರ ಹೇಳಿದ್ರ? ನಮ್ಮ ಎದುರಾಳಿ ಯಾರು ಅನ್ನೋದು ನಾವು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಜನರ ಆಶೀರ್ವಾದ ಕೇಳಕ್ಕೆ ಹೋಗ್ತೀವಿ. ಆಶೀರ್ವಾದ ಮಾಡೋರು ಜನ. ಯಾರು ಎದುರುಗಡೆ ಇರಲಿ, ಎದುರಾಳಿ ಯಾರೇ ಇರಲಿ, ಅದು ಇಟ್ಸ್ ನಾಟ್ ವೆರಿ ರೆಲೆವೆಂಟ್. ಜನರು ಆಶೀರ್ವಾದ ಮಾಡೋದಿದೆಯಲ್ಲ ನಮಗೆ. ಕಾಂಗ್ರೆಸ್ಗೆ ಗುಂಡಿಗೇನೇ ಇಲ್ಲ, ಇನ್ನು ಗಂಡಸ್ತನ ಎಲ್ಲಿ ಬರುತ್ತೆ ಅಂತ ಸಚಿವ ಆನಂದ್ ಸಿಂಗ್ ವಾಗ್ದಾಳಿ ನಡೆಸಿದ್ದಾರೆ. ಮರಳಿಯಲ್ಲಿ ಮಾತನಾಡಿದ ಅವರು, ದೇಶದ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಕಥೆ ಮುಗಿದು ಹೋಗಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಂತ್ಯಗೊಳಿಸಬೇಕಾಗಿದೆ. ಇಡೀ ದಕ್ಷಿಣ ಭಾರತ ಬಿಜೆಪಿ ಬಾವುಟ ಹಾರಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಒಂದು ನಿರ್ಧಾರ ತಗೋಬೇಕಂದ್ರೆ ಗುಂಡಿಗೆ ಇರಬೇಕು. ಆ ಗುಂಡಿಗೆ ಇರತಕ್ಕಂಥ ಗಂಡು ನಮ್ಮ ದೇಶದ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ. ಇರತಕ್ಕಂಥ ಕಾಂಗ್ರೆಸ್ ನಾಯಕರಲ್ಲಿ ರಾಜ್ಯದಲ್ಲೇ ಆಗಿರಲಿ ರಾಷ್ಟ್ರದಾಗಿರಲಿ ಗುಂಡಿಗೇನೇ ಇಲ್ಲ. ಇನ್ನು ಗಂಡಸರ ಗುಂಡಿಗೆ ಇರ್ತಕ್ಕಂಥ ಗಂಡು ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಂದಿನ ಯಡಿಯೂರಪ್ಪನವರು. ಹಾಸನ ಟಿಕೆಟ್ ದಂಗಲ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಎಚ್ಡಿ ರೇವಣ್ಣ ಎಚ್ಡಿಕೆ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ನಾಳೆ 2ನೇ ಲಿಸ್ಟ್ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಇಬ್ಬರ ನಡುವೆ ಸಂಧಾನಕ್ಕೆ ದೇವೇಗೌಡರು ಯತ್ನಿಸಿದ್ದಾರೆ. ಈಗಾಗಲೇ ದೇವೇಗೌಡರು ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದು, ದೇವೇಗೌಡರು ಸೂಚಿಸಿದವರಿಗೆ ಹಾಸನ ಟಿಕೆಟ್ ನೀಡಲಾಗುತ್ತದೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿದೆ. ಮೋಹನ ಲಿಂಬಿಕಾಯಿ ಕಾಂಗ್ರೆಸ್ ಸೇರ್ಪಡೆಯಿಂದ ಗೊಂದಲ ಶುರುವಾಗಿದೆ. ಒಂದ್ ವೇಳೆ ಲಿಂಬಿಕಾಯಿಗೆ ಟಿಕೆಟ್ ನೀಡಿದ್ರೆ ಮುಂದೇನು ಅಂತ ಆಕಾಂಕ್ಷಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಮೋಹನ್ ಲಿಂಬಿಕಾಯಿಗೆ ಟಿಕೆಟ್ ನೀಡದಂತೆ ಹೆಚ್ಚಿದ ಒತ್ತಡ ಜಾಸ್ತಿ ಆಗ್ತಾನೆ ಇದೆ. ಅರ್ಜಿ ಹಾಕಿದ್ದವರಿಗೆ ಟಿಕೆಟ್ ನೀಡಲು ಹೈಕಮಾಂಡ್ಗೆ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ಮನವಿ ಮಾಡಿದ್ದಾರೆ. ರೂಢಿ ಐತೆ ನನಗೆ 3 ಸಲ ತಪ್ಪಿಸ್ಕೊಂಡೇನೆ. ನಂಬರ್ ಒನ್ ಕಾಯಂ ಬ್ರ್ಯಾಂಡ್ ನಂದ 1999ರಾಗ ನಾನು ಸಿಗೋದು ಟಿಕೆಟ್ ಹೋತು. ಅವಾಗ DK ನಾಯಕರ್ ಅವ್ರು ತೀರ್ಕೊಂಡಿದ್ದಕ್ಕೆ ಕಾಸ್ಟ್ ಇಕ್ವೇಷನ್ದಾಗ ಅವ್ರ ಮಗಗೆ ಕೊಡೋದು ಬಂತು, ಅವ್ನ ಮಗಗೆ ಕೊಟ್ಟರು. 2009ರಾಗ ಸಿಗೋದು ತಪ್ತು. 2013ದಾಗ ಪ್ಯಾನಲ್ ನಂಬರ್ 1 ನಾ ಇದ್ದೆ, ಮೋರಿಯವ್ರು ಕೊಟ್ರೆ.
2018 ಇಸ್ಮಾಯಿಲ್ ಟಮಾಟಗಾರ ನಾವು ಇಬ್ಬರು ಪುಡಿ ಮಾಡಿದ್ವಿ, ಯಾರಿಗೆ ಸಿಗ್ತೈತೆ ಅವ್ರು ಮಾಡೋದಂತೆ. ಆವಾಗ ತಪ್ಪಿಸು ಹೊತ್ನಾಗ ಅನ್ಫಾರ್ಚುನೇಟ್ ನಾನು. ಆದರೆ ಈ ಸಲ TWC ನಮ್ಮ ರಾಜ್ಯದಿಂದ ಯಾರಿದ್ದಾರೆ ಅವರಿಗೆ ನಾನು ಮನವರಿಕೆ ಮಾಡೋದನ್ನು ಆಗ್ರಹಪೂರ್ವಕ ಹೇಳ್ತಾ ಇದ್ದೇನೆ. KPCC ಏನು ತನ್ನ ನಿಯಮಾನುಸಾರ ಮಾಡಿದೆ ಆ ನಿಯಮಕ್ಕೆ ಒಳಪಟ್ಟು ನೀವು ಕ್ಯಾಂಡಿಡೇಟನ್ನು ಫೈನಲ್ ಮಾಡಬೇಕು. ಇದನ್ನು ಹೊರತುಪಡಿಸಿ ಯಾವುದೋ ಒಂದು ಲಿಂಬೆಕಾಯಿ, ಬದ್ನಿಕಾಯಿ, ಚೌಳಿಕಾಯಿ ಇವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಹಂಗೆ ಯಾರನ್ನೋ ಒಬ್ಬರನ್ನ ತಂದು ಕೊಡೋದಾದರೆ ಈ ಕ್ಷೇತ್ರ ಈಗ ಆ್ಯಂಟಿ ಇನ್ಕಂಬನ್ಸಿ ಬೆಲ್ಲದವ್ರದ್ದು ಏನಿದೆ ಯಾವುದೇ. ಅಥಣಿಯಲ್ಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಫೈಟ್ ಜೋರಾಗಿದೆ. ಆಪ್ತನಿಗೆ ಟಿಕೆಟ್ ಕೊಡಿಸಬೇಕು ಅಂತ ರಮೇಶ್ ಜಾರಕಿಹೊಳಿ ಪಣ ತೊಟ್ಟಿದ್ದಾರೆ. ಮಹೇಶ್ ಕುಮಟಳ್ಳಿ ಜೊತೆಗೂಡಿ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ದಾರೆ. ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ನೀಡುವಂತೆ ಸಿಎಂಗೆ ರಮೇಶ್ ಜಾರಕಿಹೊಳಿ ಒತ್ತಾಯ ಹೇರಿದ್ದಾರೆ. ಎಸ್ಆರ್ ಶ್ರೀನಿವಾಸ್ ಕಾಂಗ್ರೆಸ್ ಸೇರ್ಪಡೆ ಬೆನ್ನಲ್ಲೇ ಗುಬ್ಬಿ ಜೆಡಿಎಸ್ಗೆ ಆಘಾತ ಎದುರಾಗಿದೆ. ಜೆಡಿಎಸ್ನಲ್ಲಿದ್ದುಕೊಂಡೇ ಎಸ್ಆರ್ ಶ್ರೀನಿವಾಸ್ ಬಾಹ್ಯ ಬೆಂಬಲಕ್ಕೆ ಪಟ್ಟಣ ಪಂಚಾಯತ್ ಸದಸ್ಯರು ಮುಂದಾಗಿದ್ದಾರೆ. ಜೆಡಿಎಸ್ ಪಕ್ಷದ 9 ಸದಸ್ಯರಿಂದ ಎಸ್ಆರ್ ಶ್ರೀನಿವಾಸ್ಗೆ ಬಾಹ್ಯ ಬೆಂಬಲ ಸೂಚಿಸಿದ್ದಾರೆ. ನಮಗೆ ಜೆಡಿಎಸ್ ಪಕ್ಷದ ಮೇಲೆ ಅಸಮಾಧಾನ ಇಲ್ಲ, ನಮಗೆ ಕೇವಲ ಗುಬ್ಬಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿರೋ ನಾಗರಾಜ್ ಮೇಲೆ ಅಸಮಾಧಾನ ಅಂತ ಪಟ್ಟಣ ಪಂಚಾಯತ್ ಸದಸ್ಯರು ಕಿಡಿಕಾರಿದ್ದಾರೆ. ಇವತ್ತು ನಾವು ಪ್ರತ್ಯೇಕವಾಗಿ 10 ಜನ JDS ಇಂದ ಗೆದ್ದಿದ್ದೀವಿ. ಅದರಲ್ಲಿ ಒಬ್ಬರಿಲ್ಲ. 9 ಜನ ಪ್ರತ್ಯೇಕವಾಗಿ ಪಟ್ಟಣ ಪಂಚಾಯತಿಗೆ ನಾವು ಪ್ರತ್ಯೇಕ ಒಂದು ಗುಂಪಾಗಿರ್ತೀವಿ ಅಂತೇಳಿ ಒಂದು ಲೆಟ್ರ್ ಕೊಟ್ಟಿದ್ದೀವಿ. ಅವರು DC ಆಫೀಸ್ಗೆ ಹಾಕಿದ್ದಾರೆ. ನಾವು 9 ಜನನೂ ವಾಸಣ್ಣವ್ರು ಕಾಂಗ್ರೆಸ್ ಸೇರಿದ್ದಾರೆ, ಅವರಿಗೆ ಬೆಂಬಲ ಕೊಡ್ತೀವಿ ನಾವು. ಎಲೆಕ್ಷನ್ ಪೂರ್ತಿ ಸಂಪುಟ ಅವ್ರಿಗೆ ಬೆಂಬಲ ನಮ್ಮದು. ನಾವು JDS ಸದಸ್ಯರಾಗಿದ್ರು 1/3 ನಾವು 9 ಜನನೂ ಪ್ರತ್ಯೇಕವಾಗಿರ್ತೀವಿ ಅಂತ DC ಅವ್ರಿಗೆ ಲೆಟ್ರ್ ಹಾಕಿದ್ದೀವಿ. ಅವ್ರ ಮುಖಾಂತರ ಏನು ಬರುತ್ತೋ ಅದನ್ನು ನಾವು ವಾಸಣ್ಣವ್ರಿಗೆ ಸಪೋರ್ಟ್ ಮಾಡ್ಕೊಂಡಿರ್ತೀವಿ. ಆದರೆ ಅವರು ಪಾರ್ಟಿಯಿಂದ ಏನು ಮಾಡ್ತಾರೆ ಅವ್ರು ಮಾಡ್ತಾರೆ. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಇಲಿಯಾಸ್ ಮನೆ ಅಂಗಡಿಗಳಿಗೆ ಹೋಗಿ ಚುನಾವಣೆ ಹಣ ಸಂಗ್ರಹ ಮಾಡ್ತಿದ್ದಾರೆ. ಶೃಂಗೇರಿ ಕ್ಷೇತ್ರದ ಗೋರಿಗಂಡಿ ಗ್ರಾಮದಲ್ಲಿ ದೇಣಿಗೆ ಬಾಕ್ಸ್ ಅನ್ನು ಹಿಡಿದು ಹಣ ಸಂಗ್ರಹ ಮಾಡ್ತಿದ್ದಾರೆ. ಶೃಂಗೇರಿ ಕಾಂಗ್ರೆಸ್ ಶಾಸಕ TD ರಾಜೇಗೌಡರಿಂದ ಶೃಂಗೇರಿ ಕ್ಷೇತ್ರ ಅಭಿವೃದ್ಧಿಯಾಗಿಲ್ಲ ಅಂತ ಇಲಿಯಾಸ್ ಅಸಮಾಧಾನವನ್ನ ಹೊರಹಾಕಿದ್ದು, ಶಾಸಕ ರಾಜೇಗೌಡ ವಿರುದ್ಧ ಇಲಿಯಾಸ್ ಸ್ಪರ್ಧೆಗೆ ಸಿದ್ಧತೆಯನ್ನ ಮಾಡ್ತಿದ್ದಾರೆ. ಚುನಾವಣೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 10 ಲಕ್ಷ ರೂಪಾಯಿ ಮೌಲ್ಯದ ಅಕ್ಕಿ, ಬೇಳೆ ವಸ್ತುಗಳಿಂದ 500 ಬ್ಯಾಗ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರ ಜೊತೆಗೆ 5 ಲಕ್ಷ ರೂಪಾಯಿ ಮೌಲ್ಯದ 115 ಕ್ವಿಂಟಾಲ್ ಅಕ್ಕಿ ವಶಪಡಿಸಿಕೊಳ್ಳಲಾಗಿದೆ. 4.50 ಲಕ್ಷ ರೂಪಾಯಿ ಮೌಲ್ಯದ ರಗ್ಗು, ಜಮಖಾನೆ ವಶಪಡಿಸಿಕೊಳ್ಳಲಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಶಾಂತಿನಗರದ ಚೆಕ್ಪೋಸ್ಟ್ನಲ್ಲಿ ಅನಧಿಕೃತವಾಗಿ ಸಾಗಿಸುತ್ತಿದ್ದ 9 ಲಕ್ಷ ರೂಪಾಯಿ ಹಣ ಜಪ್ತಿ ಮಾಡಲಾಗಿದೆ. ಆಂಧ್ರಪ್ರದೇಶ ನೋಂದಣಿಯ ಬೊಲೆರೋ ಕಾರ್ನಲ್ಲಿ ಹಣ ಸಾಗಿಸಲಾಗ್ತಾ ಇತ್ತು. ಸದ್ಯ ಹಣ ಮುಟ್ಟುಗೋಲು ಸಮಿತಿ ಹಾಗೂ ಜಿಲ್ಲಾಡಳಿತಕ್ಕೆ ವರದಿ ಸಲ್ಲಿಕೆ ಮಾಡಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಜೇಟರಗಿ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದ 4.50 ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದೆ. ಹಣ ಸಾಗಿಸುತ್ತಿದ್ದ ಮೆಹಬೂಬ್ ಸಾಬ್ ಅನ್ನೋರನ್ನ ವಿಚಾರಣೆ ಮಾಡಲಾಗಿದೆ. ಈ ಸಂಬಂಧ ನೆಲೋಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯನಗರದ ಪ್ರತ್ಯೇಕ 2 ಪ್ರಕರಣಗಳಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 6 ಲಕ್ಷವನ್ನ ವಶಪಡಿಸಿಕೊಳ್ಳಲಾಗಿದೆ. ಭುವನಹಳ್ಳಿ ಚೆಕ್ಪೋಸ್ಟ್ನಲ್ಲಿ 4 ಲಕ್ಷ ದಾಖಲೆ ಇಲ್ಲದ ಹಣ ಪತ್ತೆಯಾಗಿದ್ದು, ಹೂವಿನ ಹಡಗಲಿ ಮೈಲಾರ ಚೆಕ್ಪೋಸ್ಟ್ನಲ್ಲಿ 2 ಲಕ್ಷ ಹಣ ಪತ್ತೆಯಾಗಿದೆ. ಹೊಸಪೇಟೆಯ TB ಡ್ಯಾಂ ಚೆಕ್ಪೋಸ್ಟ್ನಲ್ಲಿ ಚುನಾವಣೆ ಅಧಿಕಾರಿಗಳು ತಪಾಸಣೆ ನಡೆಸಿದ್ದು, ದಾಖಲೆ ಇಲ್ಲದ 20 ತೊಲೆ ಬಂಗಾರ, 80,000 ರೂಪಾಯಿ ಹಣ ವಶಪಡಿಸಿಕೊಂಡಿದ್ದಾರೆ. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಕೋಟಿ ಕಂಟಕ ಎದುರಾಗಿದೆ. ಕ್ವಿಕ್ ಚಾರ್ಜ್ ಶೀಟ್ ಸಲ್ಲಿಕೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ರೇಡ್ ವೇಳೆ ಸಿಕ್ಕ 8 ಕೋಟಿ ಹಣದ ಬಗ್ಗೆ ತನಿಖೆ ತೀವ್ರಗೊಳಿಸಿದ್ದಾರೆ. ಪ್ರಕರಣ ಸಂಬಂಧ 25ಕ್ಕೂ ಅಧಿಕ ಜನರ ಹೇಳಿಕೆ ದಾಖಲು ಮಾಡಿದ್ದಾರೆ. ರಾಜಕೀಯ ಪಕ್ಷಗಳು ಪುಕ್ಕಟೆ ನೀಡುವ ಪ್ರಣಾಳಿಕೆ ವಿರುದ್ಧ ಮಂಡ್ಯದ ಮದ್ದೂರಿನಲ್ಲಿ ನಂಜಾವಧೂತ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಹಲವು ರಾಜ್ಯಗಳಲ್ಲಿ ಅಗತ್ಯಕ್ಕೆ ಮೀರಿದ ಸಾಲವನ್ನ ಜನಗಳ ಮೇಲೆ ಹೊರಿಸಿದ್ದಾರೆ. ಚೀಪ್ ಪಾಪ್ಯುಲಾರಿಟಿ ಪ್ರೋಗ್ರಾಮ್ಸ್ ಯಾಕೆ ಬೇಕು? ಸಾಲದ ಸುಳಿಗೆ ಸಿಲುಕುವ ರಾಜ್ಯ ನಮ್ಮದಾಗಬಾರದು. ಜನಗಳ ಮನೆ ಬಾಗಿಲಿಗೆ ಎಲ್ಲ ಸೌಲಭ್ಯಗಳನ್ನ ನೀವು ನೀಡ್ತೀರಿ. ಮೂಲಭೂತ ಸೌಕರ್ಯವಿಲ್ಲದೆ ಜನ ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ದುಡಿದು ತಿನ್ನುವ ವರ್ಗವನ್ನಾಗಿ ನಾವು ಮಾಡಬೇಕು. ನಮ್ಮ ಜನರನ್ನ ಸಶಕ್ತರನ್ನಾಗಿಸಬೇಕು. ಈ ರೀತಿ ಯೋಜನೆಗಳನ್ನ ರಾಜಕೀಯ ಪಕ್ಷಗಳು ತರಬೇಕು ಅಂತ ರಾಜಕೀಯ ಪಕ್ಷಗಳ ವಿರುದ್ಧ ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.
ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅಗತ್ಯಕ್ಕೂ ಮೀರಿ ಜನಗಳಿಗೆ ಸಾಲದ ಹೊರೆಯನ್ನು ಹೊರಿಸಿದ್ದಾರೆ. ಯಾಕೆ? ಚೀಪ್ ಪಾಪ್ಯುಲಾರಿಟಿ ಪ್ರೋಗ್ರಾಮ್ಸ್. ಅಂತದ್ದೇ ಒಂದು ರಾಜ್ಯ ನಮ್ದು ಆಗ್ಬಾರ್ದಲ್ಲ? ಅಭಿವೃದ್ಧಿ ಇಲ್ಲ, ಜನಗಳ ಮನೆ ಬಾಗಿಲಿಗೆ ಎಲ್ಲ ಸೌಲಭ್ಯಗಳು ನೀವು ಕೊಡ್ತೀರಿ, ರಸ್ತೆ ಸರಿ ಇಲ್ಲ, ಇರಿಗೇಷನ್ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಕೊನೆಗೆ ಅದೇ ಜನ ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಹಾಗಾಗಿ ನಾವು ದುಡಿದು ತಿನ್ನುವಂತ ವರ್ಗವನ್ನು ಸೃಷ್ಟಿ ಮಾಡಬೇಕು, ನಮ್ಮ ಜನಗಳನ್ನ ಸಶಕ್ತರನ್ನಾಗಿ ಮಾಡಬೇಕು, ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು. ಆ ತರದ ಯೋಜನೆಗಳನ್ನ ಎಲ್ಲ ವ್ಯವಸ್ಥೆಗಳು ತರಬೇಕು ಅನ್ನುವಂಥದ್ದು ಈ ಸಭೆಯ ಮೂಲಕ. ಸರ್ಕಾರದಿಂದ ಮೀಸಲಾತಿ ಘೋಷಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಳ ಮೀಸಲಾತಿ ಜಾರಿ ವಿರೋಧಿಸಿ ವಿಜಯಪುರದ ಹುಲ್ಲೂರು ತಾಂಡಾದ ಜನ ಮತದಾನ ಬಹಿಷ್ಕರಿಸಿದ್ದಾರೆ. ಹೀಗಾಗಿ ಚುನಾವಣಾ ಅಧಿಕಾರಿಗಳು ತಾಂಡಕ್ಕೆ ಭೇಟಿ ನೀಡಿದ್ದು ಚುನಾವಣೆ ಬಹಿಷ್ಕಾರ ಮಾಡಬಾರದು, ಮತದಾನ ಎಲ್ಲರ ಹಕ್ಕು ಅಂತ ತಿಳುವಳಿಕೆ ನೀಡಿದ್ರು. ಮೀಸಲಾತಿ ವಿಚಾರಕ್ಕೂ ಚುನಾವಣೆಗೂ ಸಂಬಂಧ ಕಟ್ಟಬಾರದು ಅಂತ ಮನವಿ ಮಾಡಿದ್ರು. ಆದರೆ ಅಧಿಕಾರಿಗಳ ಮನವಿಗೆ ಗ್ರಾಮಸ್ಥರು ಮಾತ್ರ ಸೊಪ್ಪು ಹಾಕಿಲ್ಲ. ಒಳ ಮೀಸಲಾತಿಯಿಂದ ಬಂಜಾರ ಸಮುದಾಯಕ್ಕೆ ಅನ್ಯಾಯವಾಗಿದೆ. ರಾಜ್ಯ ಸರ್ಕಾರ ಜಾರಿ ಮಾಡಿರೋ ಮೀಸಲಾತಿಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಬೇಕು ಅಂತ ಒತ್ತಾಯಿಸಿದ್ರು. ಧಾರವಾಡದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸಂವಾದ ಕಾರ್ಯಕ್ರಮ ನಡೆಸಿದ್ರು. ಕಾರ್ಯಕ್ರಮದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಮಾತನಾಡಿ, ಭಾರತ ದೊಡ್ಡ ಶಕ್ತಿಯಾಗುವತ್ತ ದೈತ್ಯ ಹೆಜ್ಜೆ ಇಡ್ತಾ ಇದೆ. ನಮ್ಮ ದೇಶದಲ್ಲಿ ತಪ್ಪು ಕಲ್ಪನೆ ಇದ್ದು ಮೊದಲು ರೈತರಿಗೆ IMFದವರು ಸಬ್ಸಿಡಿ ಕೊಡಬೇಡಿ ಅಂತ ವಿದೇಶ ಶಕ್ತಿ ಹೇಳಿದ್ವು. ಭಾರತದ ದವಸ ಧಾನ್ಯ ಬೆಳೆಯುವ ಶಕ್ತಿ ಕುಗ್ಗಿಸುವ ಷಡ್ಯಂತ್ರ ಅದರಲ್ಲಿತ್ತು. ಆಗ ನಮ್ಮ ಬುದ್ಧಿಜೀವಿಗಳು ಸಬ್ಸಿಡಿ ಕೊಡಬಾರದು ಎಂಬ ವಿಚಾರ ಮಂಡಿಸಿದ್ರು. ಆದರೆ ಮೋದಿ ರಾಷ್ಟ್ರದ ಚುಕ್ಕಾಣಿ ಹಿಡಿದ ಮೇಲೆ ಆ ಮನಸ್ಥಿತಿ ಬದಲಾಗಿದೆ. 2014ರಲ್ಲಿ ಮೋದಿ ಪ್ರಧಾನಿಯಾಗಿ ಅಮೆರಿಕಕ್ಕೆ ಹೋಗಿದ್ರು. ಆಗ ಅವರಿಗೆ ಭವ್ಯ ಸ್ವಾಗತ ಸಿಕ್ಕಿತ್ತು. ಅಲ್ಲಿಂದಲೇ ಜಗತ್ತಿಗೆ ಭಾರತದ ಶಕ್ತಿ ತೋರಿಸುವ ಅವಕಾಶ ಆರಂಭ ಆಯಿತು ಅಂತ ಹೇಳಿದ್ದಾರೆ. ಕೆಎಸ್ಆರ್ಟಿಸಿ ಬಸ್, ಲಾರಿ ಮತ್ತು ಬೈಕ್ ನಡುವೆ ಭೀಕರ ಅಪಘಾತವಾಗಿರುವ ಘಟನೆ ಬೆಂಗಳೂರಿನ ಮೈಸೂರು ರಸ್ತೆಯ ನಾಯಂಡಹಳ್ಳಿಯಲ್ಲಿ ನಡೆದಿದೆ. ಅಪಘಾತದಲ್ಲಿ ಲಾರಿಯ ಚಕ್ರ ಮಹಿಳೆಯ ತಲೆ ಮೇಲೆ ಹರಿದು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಬೈಕ್ನಲ್ಲಿದ್ದ ಇಬ್ಬರಿಗೆ ಗಂಭೀರ ಗಾಯವಾಗಿದೆ. ಮೃತ ಅನುಷಾ ತಾಯಿ ಮಂಜಮ್ಮ ಮತ್ತು ಮಗುವಿನ ಜೊತೆ ಮೈಸೂರು ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಲಾರಿ ಚಾಲಕನ ಅಜಾಗರೂಕತೆ ಮತ್ತು ಅತಿ ವೇಗದ ಚಾಲನೆಯಿಂದ ಅಪಘಾತವಾಗಿದೆ. ಅಪಘಾತದ ಬಳಿಕ ಪರಾರಿಯಾಗಲು ಯತ್ನಿಸಿದ ಲಾರಿ ಚಾಲಕನನ್ನ ಕೆಎಸ್ಆರ್ಟಿಸಿ ಬಸ್ ಚಾಲಕ ಅಡ್ಡಗಟ್ಟಿ ನಿಲ್ಲಿಸಿದ್ದಾನೆ. ಇನ್ನು ತಕ್ಷಣ ಸ್ಥಳಕ್ಕೆ ಬಾರದ ಪೊಲೀಸರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಘಟನಾ ಸ್ಥಳದಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಬಳಿಕ ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನ ನಡೆಸಿದರು. ಕೋಲಾರದ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ 26 ವರ್ಷದ ಬಾಣಂತಿ ಸಾವನ್ನಪ್ಪಿದ್ದು ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣ ಅಂತ ಆರೋಪಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ಹೆರಿಗೆಗೆಂದು ಭಾರತಿ ಅನ್ನೋರು ಆಸ್ಪತ್ರೆಗೆ ದಾಖಲಾಗಿದ್ರು. ಹೆರಿಗೆ ನಂತರ ಕಾಲು ನೋವಿಗೆ ತಡರಾತ್ರಿ ವೈದ್ಯರು ನೀಡಿದ ಚುಚ್ಚುಮದ್ದು ನೀಡಿದ್ದು, ರಾತ್ರಿ 11 ಗಂಟೆಗೆ ಭಾರತಿ ನರಳಾಡ್ತಾ ಇದ್ರು. ವೈದ್ಯರು ಸ್ಪಂದಿಸದೆ 1 ಗಂಟೆ ತಡವಾಗಿ ಚಿಕಿತ್ಸೆ ನೀಡಿದ್ದಾರೆ. ಬಾಣಂತಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿದ್ದು, ಹಸುಗೂಸಿನ ಸಮೇತ ನೂರಾರು ಸಂಬಂಧಿಕರು ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿ ವೈದ್ಯರ ಅಮಾನತಿಗೆ ಒತ್ತಾಯಿಸಿದ್ದಾರೆ. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ಗೇಟ್ ಹೊರಗೆ ತಡೆದಿದ್ದಾರೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕೋಲಾರದ ಶ್ರೀನಿವಾಸಪುರದಲ್ಲಿ ಹೊಡಿಬಡಿ ರಾಜಕೀಯ ಶುರುವಾಗಿದೆ. ರಮೇಶ್ ಕುಮಾರ್, ವೆಂಕಟ ಶಿವರೆಡ್ಡಿ ಬೆಂಬಲಿಗರ ನಡುವೆ ಘರ್ಷಣೆ ಉಂಟಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಕಾಂಗ್ರೆಸ್ ಮುಖಂಡರಿಂದ ದೊಣ್ಣೆಗಳಿಂದ ಹಲ್ಲೆ ನಡೆಸಲಾಗಿದೆ. ಗಾಯಾಳುಗಳಿಗೆ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ರಾಮನಗರದ ಚನ್ನಪಟ್ಟಣ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಮಲಗಿ ಪ್ರತಿಭಟನೆ ಮಾಡಿದ್ದಾರೆ. ಚನ್ನಪಟ್ಟಣದಿಂದ ಬೆಂಗಳೂರು ಕಡೆಗೆ ಹೋಗಲು ಬಸ್ಗಳಿಲ್ಲ. ಪ್ರತಿ ಭಾನುವಾರ ಇದೇ ಸಮಸ್ಯೆ ಆಗ್ತಾ ಇದೆ. ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸುತ್ತಿಲ್ಲ ಅಂತ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಳಿಕ ಸ್ಥಳಕ್ಕೆ ಚನ್ನಪಟ್ಟಣ ಟೌನ್ ಪೊಲೀಸರು ಆಗಮಿಸಿ ಪ್ರಯಾಣಿಕರನ್ನ ಸಮಾಧಾನಪಡಿಸಿದರು. 105 ಕೆಜಿ ತೂಕದ ಚೀಲವನ್ನ ಹೊತ್ತು ಹಿರೇಮ್ಯಾಗರಿಯಲ್ಲಿ ಯುವಕ ಹನುಮಂತಪ್ಪ ಅಂಜನಾದ್ರಿ ಬೆಟ್ಟ ಏರಿದ್ದಾನೆ. 570 ಮೆಟ್ಟಿಲನ್ನ 50 ನಿಮಿಷದಲ್ಲಿ ಹತ್ತಿದ್ದಾನೆ. ಇನ್ನು ಹನುಮಂತಪ್ಪ ಪೂಜಾರ ಕುರಿಗಾಹಿ ಆಗಿದ್ದಾನೆ. ಪುತ್ತೂರು ಉರುಗ ಪ್ರೇಮಿ ತೇಜಸ್ ಬಿಯರ್ ಟಿನ್ನಲ್ಲಿ ಸಿಲುಕಿಕೊಂಡ ನಾಗರ ಹಾವನ್ನ ರಕ್ಷಣೆ ಮಾಡಿದ್ದಾರೆ. ಅನಂತಾಡಿಯ ಕರಿಂಕಾ ನಿವಾಸಿ ವಸಂತಗೌಡ ಅನ್ನೋರ ಮನೆಯಲ್ಲಿ ನಾಗರ ಹಾವು ಪತ್ತೆಯಾಗಿತ್ತು. ರಕ್ಷಣೆ ಮಾಡಿದ ಹಾವನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಡಲಾಗಿದೆ. ಉತ್ತರಾಖಂಡದ ಮಸೂರಿ ಹೆಡ್ರಾಡೂನ್ ಮಾರ್ಗದಲ್ಲಿ ರಸ್ತೆ ಮಾರ್ಗದಲ್ಲಿ ಬಸ್ ನಿಯಂತ್ರಣ ತಪ್ಪಿ ಕಮರಿಗೆ ಬಿದ್ದಿದೆ. ಘಟನೆಯಲ್ಲಿ ಹಲವರಿಗೆ ಗಾಯವಾಗಿದ್ದು, ಸ್ಥಳದಲ್ಲಿ ಪೊಲೀಸ್, ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದರು. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಮಹಿಳೆಯರು ಸೀರೆ ಧರಿಸಿ ಫುಟ್ಬಾಲ್ ಆಡಿದ್ದು ಆ ವಿಡಿಯೋ ಕೂಡ ವೈರಲ್ ಆಗಿರುವಂಥದ್ದು. ಪ್ರೇಕ್ಷಕರು ಆಟಗಾರರನ್ನ ಹುರಿದುಂಬಿಸಿದ್ದಾರೆ. ಕಷ್ಟದ ನಡುವೆಯೂ ಬ್ಯಾಕ್ ಟು ಬ್ಯಾಕ್ ಗೋಲ್ಗಳನ್ನು ಹೊಡೆದಿದ್ದಾರೆ.
ಮಧ್ಯಪ್ರದೇಶದ ನಮೀಬಿಯಾದಿಂದ ತಂದಿದ್ದ ಚಿರತೆಗಳಲ್ಲಿ ಒಂದು ಚೀತಾ ಒಬನ್ ಕುನೋ ರಾಷ್ಟ್ರೀಯ ಉದ್ಯಾನವನದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ವಿಜಯಪುರದ ಝರ್ ಬರೋಡಾ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದೆ. ಇದರಿಂದ ಗ್ರಾಮಸ್ಥರಲ್ಲಿ ಆತಂಕ ಮೂಡಿದ್ದು ಚಿರತೆಯನ್ನ ವಾಪಸ್ ಕರೆತರಲು ನಿಗಾ ತಂಡವು ಕೂಡ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಕ್ರಿಕೆಟ್ ಫೀವರ್ ಜೋರಾಗಿದೆ. 2019 ನಂತರ ಇದೇ ಮೊದಲ ಬಾರಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೀತಾ ಇದೆ. IPL 16ನೇ ಆವೃತ್ತಿಯ RCBಯ ಚೊಚ್ಚಲ ಪಂದ್ಯ ಫಾಫ್ ಡ್ಯೂ ಪ್ಲೇಸಸ್ ನಾಯಕತ್ವದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೀತಾ ಇದೆ. ಭಾರಿ ನಿರೀಕ್ಷೆ ಮೂಡಿಸಿರೋ ಪಂದ್ಯ ಇದಾಗಿದೆ. ಮೊದಲು ಬ್ಯಾಟಿಂಗ್ ಮಾಡ್ತಾ ಇರೋ ಮುಂಬೈಗೆ ಆರಂಭಿಕ ಆಘಾತ ಎದುರಾಗಿದೆ.